ಈ ಒಂದು ದೇವಸ್ಥಾನಕ್ಕೆ ನೀವು ಬಂದ್ರಿ ಅಂದ್ರ ಎಲ್ಲಾ ದೇವ್ರದ್ದು ಮತ್ತೆ ಎಲ್ಲಾ ದೇವತೆಗಳ ದರ್ಶನ ಪಡ್ಕೋಬಹುದು ನೋಡ್ರಿ. ನಮಸ್ಕಾರ ಕರ್ನಾಟಕ. ನಮ್ಮ ಕಲಬುರಗಿ ಒಳಗಿರುವಂತ ಶ್ರೀ ಮಾತಾ ವೈಷ್ಣವಿ ದೇವಿಯ ದರ್ಶನ ಪಡ್ಕೋ ಸಲುವಾಗಿ ನಿಮ್ಮ ತಂದೆ ತಾಯಿಗೆ ಇಲ್ಲಿ ಕರ್ಕೊಂಡ್ ಬರ್ರಿ. ಯಾಕಂತಂದ್ರ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿಸ್ಬೋದು, ಶ್ರೀ ಸ್ವಾಮಿ ಸಮರ್ಥನ ದರ್ಶನ ಮಾಡಿಸ್ಬೋದು, ಸಾಯಿಬಾಬಾನ ದರ್ಶನ ಮಾಡಿಸ್ಬೋದು, ಅಮರನಾಥನ ದರ್ಶನ ಮಾಡಿಸ್ಬೋದು, ಅಯ್ಯಪ್ಪ ಸ್ವಾಮಿಯವರು ಕೂಡ ದರ್ಶನ ಮಾಡಿಸ್ಬೋದು. ಜಮ್ಮು ಒಳಗೆ ಬರುವಂತ ಕಟ್ರಾದೊಳಗ ಶ್ರೀ ಮಾತಾ ವೈಷ್ಣವಿ ದೇವಿದು ಮೂಲ ಸ್ಥಾನ ಅದ. ಆ ಒಂದು ಮ್ಯಾಪಿನ ಪ್ರಕಾರ ಆ ಒಂದು ಬೆಟ್ಟ ಯಾವ ರೀತಿ ಅದಲ್ಲ ಅದೇ ರೀತಿ ಕಟ್ಟಿದಾರ ಅಂತ ನನಗೆ ಅನಿಸ್ತದ. ನಾವು ಎಂಟ್ರಿ ಆಗೋದು ಒಂದು ಕಡೆ, ಎಕ್ಸಿಟ್ ಆಗೋದು ಒಂದು ಕಡೆ. ಫಸ್ಟ್ ಒಳಗೆ ಎಂಟ್ರಿ ಆದಿವಿ ಅಂದ್ರೆ ಶ್ರೀ ಗಣಪತಿಯ ದರ್ಶನ ಆಗ್ತದ. ಅದು ಆದ ಬಳಿಕ ನಾವು ಗುಹೆ ಒಳಗೆ ಹೋದ ಪ್ಲೇಸ್ ಅಲ್ಲಿ ಫೀಲ್ ಆಗಪ್ಲೆ ಮಾಡಿದಾರ, ಭಾರಿ ಮಾಡಿದಾರ. ನನಗೊಂಥರ ಖುಷಿ ಆಯ್ತು. ನಮ್ಮ ಕಲಬುರಗಿ ನೀವೇನಾದ್ರು ಚಲೋ ಪ್ಲೇಸ್ ಹುಡುಕಾಡ್ಗತ್ತೀರ ಅಂದ್ರೆ ನೋಡೋ ಸಲುವಾಗಿ ಇಲ್ಲಿ ಬರ್ಬೋದು. ನೀವು ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಅದರಲ್ಲಿ ಫ್ಯಾಮಿಲಿ ಜೊತೆ ಬಂದಿರಂದ್ರೆ ನೀವು ಇಲ್ಲಿ ಡೆಫಿನೆಟ್ಲಿ ಬಂದು ಹೋಗ್ರಿ. ಇಲ್ಲಿ ಹೊರಗೆ ನಿಂತು ಯಾಕೆ ಹೇಳಗತ್ತೀನಿ ಅಂತಂದ್ರ ಒಳಗಡೆ ಮೊಬೈಲ್ ಅಲ್ಲವೆಲ್ಲ, ಇಲ್ಲೇ ಹೊರಗೆ ಇಟ್ಟು ಹೋಗ್ಬೇಕು ನಾವು. ಮತ್ತೆ ಟಿಕೆಟ್ ಬಂದ್ಬಿಟ್ಟು ಪರ್ ಹೆಡ್ಗೆ ಅಡಲ್ಟ್ ದವರಿಗೆ 25 ರೂಪೀಸ್ ಅದ. 5 ಇಯರ್ಸ್ ಗಿಂತ ಕೆಳಗಿದ್ದವರಿಗೆ ಫ್ರೀ ಆಗಿ ಇರ್ತದ, ಹೋಗ್ಬೋದು ನೀವು. ಮತ್ತೆ ನೀವು ಸ್ಕೂಲಿಂದ ಪಿಕ್ನಿಕ್ ಇಲ್ಲಿ ಕರ್ಕೊಂಡ್ ಬರ್ಬೋದು. ಹೀರಾಪುರ್ ಕ್ರಾಸ್ ಇಂದ ಸ್ವಲ್ಪ ದೂರ ಆಗ್ತದ, ಒಂದು 7-8 ಕಿಲೋಮೀಟರ್ ಆಗ್ತಿರ್ಬೋದು. ಇಷ್ಟೇ, ಭಾಳ ಮಾತಾಡೋದಾಗಲ್ಲ. ಸ್ವಲ್ಪ ನಂಗೆ ಸ್ವಲ್ಪ ಕೋಲ್ಡ್ ಆಗ್ಯದ, ಅದ್ರ ಸಲುವಾಗಿ ಮಾತಾಡಕ್ ಬರ್ಲಾಗ್ಯದ. ಅಂದ್ರೂ ಮಾತಾಡಕತ್ತೀನಿ ಸ್ನೇಹಿತರೆ. ನೀವೇನಾದ್ರೂ ಒಂದು ಟೈಮ್ ಇಲ್ಲಿ ಬಂದು ಹೋಗಿರಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಒಂದ್ ವೇಳೆ ನೀವೇನಾದ್ರೂ ಕಟ್ರಾಕ್ ಹೋಗಿರಂದ್ರೂ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ನಾನಂದ್ರೆ ಕಟ್ರಾ ಶ್ರೀ ಮಾತಾ ವೈಷ್ಣವಿ ದೇವಿಯವ್ರದ ದರ್ಶನ ಪಡ್ಕೊಂಡ್ ಬಂದೀನಿ. 12ರಿಂದ 13 ಕಿಲೋಮೀಟರ್ ಆತ ಟ್ರೆಕ್ಕಿಂಗ್ ಮಾಡಿದ್ದೀನಿ. ಮತ್ತು ಭೈರವನಾಥನ ದರ್ಶನ ಪಡ್ಕೊಂಡು ಬಂದೀನಿ. ಅದು ಏನು ಹಿಸ್ಟ್ರಿ ಅದ ಅನ್ನೋದೆಲ್ಲ ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಹೋಗಿ ನೋಡ್ರಿ, ನಿಮಗೆ ಗೊತ್ತಾಗ್ತದೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿರಿ. ಇನ್ನೂ ಒಂದು ಏನಂತಂದರೆ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ ಇಲ್ಲಿ ಲಿಫ್ಟ್ ಅದ, ಲಿಫ್ಟ್ ಮ್ಯಾಗ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ತಾರೆ. ಇಲ್ಲಿ ನಿಮ್ಮ ಹತ್ರ ಏನಾದರೂ ಟೈಮ್ ಇತ್ತಂದ್ರೆ, ನೀವೇನಾದರೂ ಸುತ್ತಮುತ್ತ ಇಲ್ಲೇ ನಿಯರ್ ಇದ್ರಂದ್ರೆ ಕರ್ಕೊಂಡು ಬರ್ರಿ. ಅವ್ರಿಗೆ ಒಂಥರ ಖುಷಿ ಆಗ್ತದೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ಈ ಒಂದು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿದವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ.